ದೇವರು ಪರಮ ಪೂಜ್ಯ ಗುರುದೇವರ ಪವಿತ್ರ ಪಾದ ಪದ್ಮಗಳಿಗೆ ಪವಿತ್ರವಾದ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಈ ಅಪರೂಪದ ಮಾಧ್ಯಮದಲ್ಲಿ ಸೇರಿರುವಂತಹ ಶಿವಸ್ವರೂಪಿಗಳೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಎಲ್ಲಕ್ಕೂ ಮಿಗಿಲಾಗಿ ಈ ಪ್ರವಚನ ಪ್ರಾರಂಭದಲ್ಲಿ 1 ಗಂಟೆಗಳವರೆಗೆ ತಮ್ಮ ಅಪರೂಪದ ಶಾರೀರದ ಮೂಲಕ ಭಗವಂತನ ಭಜನೆ ಸೇವೆಯನ್ನ ನೆರವೇರಿಸಿದಂತಹ ಪೂಜ್ಯರಾದ ಸುಮೇಧಾನಂದಜಿಯವರಿಗೆ, ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ಅಂತ ನಮ್ಗೆ ಗೊತ್ತಿಲ್ಲ, ಅದು ಕೂಡ ತಮ್ಗೆಲ್ಲರಿಗೆ ಶರಣು ಶರಣಾರ್ಥಿಗಳು. ಇಂಥದೊಂದು ಅಪರೂಪದ ವಿಚಾರವನ್ನ ಮಾತನಾಡಲಿಕ್ಕೆ ಆಗು ಮಾಡಿದಂತಹ ಹಿರಿಯರಾದ ರಾಜರ್ಷಿ D.R. ಪಾಟೀಲ್ರಿಗೆ ಪ್ರಣಾಮಗಳು. ತಮ್ಗೆಲ್ಲ ಅನಿಸಿರ್ಬೇಕು ಇದೊಂದು ವಿಶೇಷವಾದ ವಿಚಾರ. ನಮ್ಮಲ್ಲೇ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದಂತಹ ಸಾಕಷ್ಟು ಜನ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಕೆಲವೊಂದಿಷ್ಟು ಬಾರಿ ಉಪನಿಷತ್ ಸಾಹಿತ್ಯವನ್ನ ಅಧ್ಯಯನ ಮಾಡಿದಂತಹ ಜನನೂ ಕೂಡ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ವ್ಯಕ್ತನೂ ಮಾಡಿದ್ದಾರೆ. ಉಪನಿಷತ್ ಅನ್ನೋದು ಭಾರತೀಯ ಸಂಸ್ಕೃತಿಯ ಒಂದರ್ಥದಲ್ಲಿ ಕಿರೀಟಪ್ರಾಯವಾದ ಸಾಹಿತ್ಯ. ವೇದಾಂತ ಅಂತ ಶಿಷ್ಯರು ಕುಳಿತು ಅನುಸಂಧಾನ ಮಾರ್ಗದಿಂದ ಸಾಧಿಸುವಂತಹ ವಿದ್ಯೆ ಬ್ರಹ್ಮವಿದ್ಯೆ. ಭಗವಂತ ಭಗವದ್ಗೀತೆಯೊಳಗ ತಾನು ಅಧ್ಯಾತ್ಮ ವಿದ್ಯೆ ಆಗಿದ್ದೇನೆ ಅಂತ ಹೇಳ್ತಾನೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ನಾನು ಅಧ್ಯಾತ್ಮ ವಿದ್ಯೆ ಆಗಿದ್ದೇನೆ ಅಂತ ಅವನ ಮುಖದಿಂದ ಬರ್ಬೇಕಾದ್ರೆ ಏನಿರ್ಬೇಕು ಅದರ ಅರ್ಥ ಅಂದ್ರೆ ಅನುಸಂಧಾನದ ವಿದ್ಯೆ. ಇದು ಬ್ರಹ್ಮವಿದ್ಯೆ. ಜಗತ್ತಿನಲ್ಲಿ ಹಲವಾರು ಸಂಸ್ಕೃತಿಗಳು, ಹಲವಾರು ಜನಾಂಗಗಳು ಆಗಿ ಹೋಗ್ಯಾವ. ಅವರೆಲ್ಲರೂ ಕೂಡ ಜೀವನದ ಕುರಿತಾಗಿ, ಜಗತ್ತಿನ ಕುರಿತಾಗಿ, ವಸ್ತುಗಳ ಕುರಿತಾಗಿ, ತತ್ವದ ಕುರಿತಾಗಿ ಹಲವಾರು ಸಮಸ್ಯೆಗಳನ್ನ ತಮ್ಮ ಬುದ್ಧಿಯ ಮೂಲಕ, ತಮ್ಮ ವಿಚಾರ ಸರಣಿಯ ಮೂಲಕ ವಿಚಾರ ಮಾಡಿ ಅಂತಿಮ ಸತ್ಯವನ್ನ ಕಾಣುವಂತಹ ಪ್ರಯತ್ನವನ್ನ ಮಾಡಿದರು. ಆದ್ರೆ ಅವರೆಲ್ಲರಲ್ಲಿ ನಾವು ಹೆಮ್ಮೆ ಪಡಬೇಕಾದಂತಹ ಸಾಹಿತ್ಯ ಸಿರಿ ಹುಟ್ಟಿದ್ದು ಭಾರತ ದೇಶದಲ್ಲಿ, ಸಾಹಿತ್ಯ ಸರಸ್ವತಿ ಹುಟ್ಟಿದ್ದು ಭಾರತ ದೇಶದಲ್ಲಿ. ಅಂಥ ಒಂದು ಅಪರೂಪದ ಸಾಹಿತ್ಯ ಹುಟ್ಟಲಿಕ್ಕೆ ಅತ್ಯಂತ ಸುಯೋಗ್ಯವಾದ ಪರಿಸರ ಜ್ಞಾನಿಗಳು ಆ ಕಾಲಘಟ್ಟದಲ್ಲಿ ಇದ್ದರು. ಒಬ್ಬೊಬ್ಬ ಋಷಿಗಳು ನದಿ ಸಮೀಪದಲ್ಲಿ ತಮ್ಮ ಆಶ್ರಮಗಳನ್ನ ಕಟ್ಟಿಕೊಂಡು ಅತ್ಯಂತ ಅಪರಿಗ್ರಹ ವೃತ್ತಿಗಳಾಗಿ ಸದಾವ ಕಾಲದಲ್ಲಿ ವಿದ್ಯಾನುಸಂಧಾನವೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡು ಅವರು ಯಾವಾಗಲೂ ಬ್ರಹ್ಮಾನುಸಂಧಾನದಲ್ಲಿ ಕಳೆದು 10 ವರ್ಷಗಳ ತಮ್ಮ ಅನುಸಂಧಾನದ ಪ್ರತಿಫಲವಾಗಿ ಆ ಅನುಭವವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಯಾವ ಅನುಭವವನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಂಡ್ರು ಅಂದ್ರೆ, ಯಾವುದು ಎಲ್ಲ ಕಡೆಯೂ ವ್ಯಾಪಕವಾಗಿದೆ, ಯಾವುದು ಸರ್ವತ್ರ ವ್ಯಾಪಕವಾದರೂ ಕೂಡ ಅಗೋಚರವಾಗಿದೆ, ಯಾವುದು ಪ್ರತಿಯೊಬ್ಬ ವ್ಯಕ್ತಿಯ ಅಸ್ತಿತ್ವದ ಆಧಾರವಾಗಿದೆ, ಆ ಪರಮ ಸತ್ಯವನ್ನ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಆದ್ರೆ ಒಂದೇನಾಯ್ತು ಅಂದ್ರೆ ಅವರಿಗೆ ಅದನ್ನ ಶಬ್ದ ರೂಪದಲ್ಲಿ ಇಡುವುದು ಕಠಿಣ ಅಂತ. ಸಾಮಾನ್ಯವಾಗಿ ಹಂಗಿರ್ತದೆ. ನಮಗ ಬಹಳಷ್ಟು ಸಾರಿ, ಕೆಲವೊಂದಿಷ್ಟು ಸಾರಿ ಶಬ್ದ ಸೋಲ್ತದೆ ಹಲವಾರು ವಿಚಾರಗಳಲ್ಲಿ. ಈಗ ಲೌಕಿಕ ವ್ಯವಹಾರದಲ್ಲಿ ನೋಡೋದಾದ್ರೆ, ಬಹಳ ದೂರದಲ್ಲಿ 10 ವರ್ಷಗಳ ಕಾಲ ಕಳೆದು ಬಂದಿರುವಂತಹ ಮಗನನ್ನ ತಾಯಿ ನೋಡಿದ್ರೆ ತಾಯಿ ಎಷ್ಟು ಆನಂದ ಪಡ್ತಾಳ, ಅದನ್ನ ಶಬ್ದ ರೂಪದಾಗ ಬರೀರಿ ಅಂದ್ರೆ ಸಾಧ್ಯ. ಹಂಗ ಮಗ ತಾಯಿಯನ್ನ ನೋಡಿ ಕಣ್ಣೀರು ಸುರಿಸ್ತಾ ಇರ್ತಾನ, ಪ್ರೇಮಾಶ್ರುವನ್ನ ಸುರಿಸ್ತಾ ಇರ್ತಾನ. ಅವನಿಗೆ ಎಷ್ಟು ಆನಂದ ಆಗಿದೆ, ಅದನ್ನ ನೀವು ಶಬ್ದ ರೂಪದಾಗ ಇಡ್ರಿ ಅಂದ್ರೆ ಸಾಧ್ಯ ಇಲ್ಲ. ಲೌಕಿಕದಲ್ಲಿ ದೊರೆಯುವಂತಹ ಆನಂದವನ್ನೇ ಶಬ್ದ ರೂಪದೊಳಗೆ ಇಡ್ಲಿಕ್ಕೆ ಸಾಧ್ಯ ಇರದೇ ಇರುವಾಗ ಅಲೌಕಿಕ ಆನಂದವನ್ನ ಶಬ್ದ ರೂಪದಲ್ಲಿ ಇಳಿಸುವಂತಹ ಸಾಹಸಕ್ಕ ಋಷಿಗಳು ಕೈ ಹಾಕಿದ್ರು. ಅದರ ಪ್ರತಿಫಲವಾಗಿ ಹುಟ್ಟಿದಂತಹ ವಿದ್ಯೆ ಶ್ರುತಿ ವಿದ್ಯಾ, ಬ್ರಹ್ಮವಿದ್ಯಾ, ಉಪನಿಷತ್ ವಿದ್ಯಾ ಅಂತ ಕರೀತಾರೆ. ಸಾಮಾನ್ಯವಾಗಿ ಆ ವಿದ್ಯೆ ತಮ್ಗೆಲ್ಲ ಗೊತ್ತಿರುವಂಗ ಆಚಾರ್ಯ ಶಂಕರಾದಿಯಾಗಿ ಭಾಷ್ಯವನ್ನು ಬರೆದಿರುವಂತಹ 10 ಉಪನಿಷತ್ತುಗಳನ್ನ ಪ್ರಧಾನವಾಗಿ ಗಮನಿಸುವಂಥದ್ದು. ಅದರ ನಂತರ ಹಲವಾರು ಉಪನಿಷತ್ತುಗಳದಾವ.
ಉಪನಿಷತ್ತಿನ ಕಾಲಘಟ್ಟಗಳು ಕೂಡ ಬಹಳಷ್ಟು ವಿಶೇಷವಾಗಿ ಬದಲಾವಣೆಯಾದದ್ದನ್ನ ಸಾಕಷ್ಟು ಜನ ವಿದ್ವಾಂಸರು ಗುರುತಿಸಿದರು. ಈ ಉಪನಿಷತ್ತನ್ನ ಕುರಿತಾಗಿ ಹೇಳುವಾಗ ಉಪನಿಷತ್ತು ಒಂದರ್ಥದಲ್ಲಿ ಮುಕ್ತಿಯ ಶಾಸ್ತ್ರ, ಮುಕ್ತಿಯ ಜ್ಞಾನವನ್ನ ನೀಡುವಂತಹ ಶಾಸ್ತ್ರ. ಎಂಥ ಶಾಸ್ತ್ರ ಅಂದ್ರೆ ಉಪನಿಷತ್ ವಿದ್ಯೆ ಯಾರಿಗೆ ಅಳವಡಿಸ್ತದ ಅವರು ಪ್ರತಿ ಕ್ಷಣದಲ್ಲಿಯೂ ಕೂಡ ಆನಂದವಾಗಿ ತಮ್ಮ ಕಾಲವನ್ನು ಕಳೀತಾರೆ. ನಮಗಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಈ ಉಪನಿಷತ್ ವಿದ್ಯೆ ಹೋದಾಗ ಅಲ್ಲಿರುವಂತಹ ದಾರ್ಶನಿಕರೆಲ್ಲ ಇಂತಹ ಶಬ್ದ ಸಮೂಹವನ್ನು ನೋಡಿ ಆನಂದ ಪಟ್ರು, ಸಂತೋಷ ಪಟ್ರು. ಅವ್ರು ಹೇಳಿದ್ರು, ಇಂಥದೊಂದು ಸಣ್ಣದಾದ ಗ್ರಂಥ ನಮಗೆ ಸಿಕ್ಕಿರ್ಲಿಲ್ಲ ಅಂದ್ರ ನಾವು ಮೃತ್ಯುಮುಖಗಳಾಗ್ತಿದ್ವಿ, ಈಗ ಅಮೃತಮುಖಿಗಳಾಗಿದ್ದೇವೆ ಅಂತ. ತಮ್ಗೆಲ್ಲ ಗೊತ್ತಿರಬೇಕು, ಇನ್ನೂ ತರ ಜಗತ್ತಿನಲ್ಲಿ ಹಲವಾರು ಜನ ಅನ್ಯಾನ್ಯ ಪ್ರಕಾರದ ಭಕ್ತಿ ಮಾರ್ಗಗಳಲ್ಲಿ ಸಮಯವನ್ನು ಕಳೀತಾರೆ. ನಾವು ದೇವರನ್ನ ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ನಾವು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋತೀವಿ ಅಂತ ಪ್ರಯತ್ನ ಮಾಡ್ತಾರೆ. ಆದ್ರ ಸಾವಿರ ವರ್ಷಗಳ ಹಿಂದೆ ಭಾರತೀಯರು ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ ಉದ್ಗಾರವನ್ನು ತೆಗೆಯುವಂತ ಹಂತಕ್ಕ ಬೆಳೆದಿದ್ರು. ಆ ಉದ್ಗಾರ ಅವರ ಸಹಜವಾದ ಮುಖದಿಂದ ಅಥವಾ ಸಹಜವಾದ ಒಂದು ಅಭಿಪ್ರಾಯವಾಗಿ ಬಂದಿದ್ದಲ್ಲ, ಅನುಭವತಃ ಅವರು ಅನುಭವಿಸಿದ ಸತ್ಯ ಈ ಮಹಾವಾಕ್ಯಗಳ ರೂಪದಲ್ಲಿ ಬಂದದ್ದು. ಆ ಕಾರಣಕ್ಕಾಗಿ ಅದನ್ನ ಬ್ರಹ್ಮವಿದ್ಯಾ ಅಂತ ಕರೀತಾರೆ. ತಮ್ಗೆಲ್ಲ ಲೋಕಪ್ರಸಿದ್ಧವಾದ ಒಂದು ಘಟನೆಯನ್ನ ನೆನಪಿಸಿಕೊಡೋದಾದ್ರೆ, ಶಾಫನ್ ಹಾವರ್ ಅನ್ನುವಂತಹ ಒಬ್ಬ ದಾರ್ಶನಿಕ ಪ್ರತಿನಿತ್ಯ ಮಲಗುವಾಗ ತನ್ನ ತಲೆದಿಂಬಿನ ಅಡಿಯಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಕೃತಿಯನ್ನ ಇಟ್ಕೊಂಡು ಮಲಗುತ್ತಿದ್ದ. ಅವನಿಗೆ ಯಾವಾಗಾದ್ರೂ ಎತ್ತರ ಆದ್ರೆ ಒಂದೊಂದು ಮಂತ್ರಗಳನ್ನ ಹೇಳ್ತಿದ್ದ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಾಗ ಅವನಿಗೊಂದು ಅರ್ಥದಲ್ಲಿ ಆನಂದ, ಸಂತೋಷ ಅನಿಸ್ತಿತ್ತು. ಆ ವ್ಯಕ್ತಿಯನ್ನ ಕುರಿತಾಗಿ ಅವ್ರ ಮಿತ್ರರೊಬ್ರು ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ನೀವು ಈ ಪದ್ಧತಿಯನ್ನು ಇಟ್ಕೊಂಡ್ರಿ? ನಮ್ದು ಪಾಶ್ಚಿಮಾತ್ಯ ನಮ್ಮ ದೇಶದೊಳಗ ಎಲ್ಲರೂ ಮಲಗುವ ಕೋಣೆಯೊಳಗ ಟೇಬಲ್ ಮೇಲೆ ಬೈಬಲ್ ಇಟ್ಕೊಂಡು ಮಲಗ್ತಾರ, ಎದ್ದ ತಕ್ಷಣ ಬೈಬಲ್ಲಿನ 4 ನುಡಿಗಳನ್ನ ಓದ್ತಾರ. ಅಂಥ ಪದ್ಧತಿಯ ಮಧ್ಯದಲ್ಲಿ ತಾವಿದೇನು ಒಂದು ಸಣ್ಣದೊಂದು ಪುಸ್ತಕವನ್ನು ಇಟ್ಕೊಂಡು ಮಲಗ್ತೀರಿ ಯಾಕ ಅಂತ. ಅವಾಗ ಅದನ್ನ ಕೇಳಿದ ತಕ್ಷಣ ಆ ವ್ಯಕ್ತಿ ಅವ್ರ ಉತ್ತರ ಕೊಡ್ತಾರೆ. ಅದೇನು ಅಂದ್ರೆ ಅಪರೂಪದ ಉತ್ತರ. ನಾನು ಕೋಣೆಯೊಳಗೆ ಮಲಗಿದ್ದಾಗ ನನಗೆ ಸ್ವತಂತ್ರದ ಅನುಭವ ಆಗ್ಬೇಕಾಗಿತ್ತು ಅಂದ್ರೆ, ಆನಂದದ ಅನುಭವ ಆಗ್ಬೇಕಾಗಿತ್ತು ಅಂದ್ರೆ ಈ ಪುಸ್ತಕದೊಳಗಿರುವಂತಹ, ಈ ಗ್ರಂಥದೊಳಗಿರುವಂತಹ ಮಂತ್ರಗಳನ್ನ ನಾನು ಮನನ ಮಾಡಬೇಕು ಅಂತ ಅನಿಸ್ತದೆ ನನಗೆ. ನಾನು ಈ ಮಂತ್ರಗಳನ್ನ ಮನನ ಮಾಡ್ತಾ ಇದ್ರೆ ನನಗೆ ಆನಂದ ಅನುಭೂತಿ ಆಗ್ತದೆ. ಸಾವಿನ ಕೊನೆಯ ಕ್ಷಣದಲ್ಲಿಯೂ ಕೂಡ ನಾನು ಆನಂದವಾಗಿರ್ಬೋದು ಹೆಂಗ ಅನ್ನೋದನ್ನ ನನಗೆ ಕಲಿಸಿಕೊಟ್ಟ ಗ್ರಂಥ ಇದು ಅಂತ ಅವ್ರು ಹೇಳ್ತಾರೆ. ಅಂಥ ಒಂದು ಅಪರೂಪದ ವಿದ್ಯಾವಾರಿಧಿ, ವಿದ್ಯಾ ಗಂಗೆ ಭಾರತ ದೇಶದೊಳಗ ಅವತರಿಸಿ, ಅದರ ಜೊತೆಗೆ ಅದು ಮುಂಬರುವಂತಹ ಎಲ್ಲ ಜ್ಞಾನಿಗಳಿಗೆ ಒಂದರ್ಥದಲ್ಲಿ ಪ್ರೇರಣಾದಾಯಿ, ಮಾರ್ಗದರ್ಶಿ ಸೂತ್ರ ಆಗಿ ಹೊರಹೊಮ್ಮಿತು. ಅಂಥ ಬ್ರಹ್ಮವಿದ್ಯೆಯನ್ನು ಆಧರಿಸಿ ಆಚಾರ್ಯರು ತಮ್ಮ ತಮ್ಮ ವ್ಯಾಖ್ಯಾನವನ್ನ, ಭಾಷ್ಯವನ್ನ, ಟೀಕೆ ಟಿಪ್ಪಣಿಗಳನ್ನ ಬರೆದರು. ಆ ವಿದ್ಯಾ ಪ್ರವಾಹ ಒಂದೊಂದು ಮುಖವಾಗಿ ಹರಿದು ಇಡೀ ಭಾರತ ದೇಶದಲ್ಲೆಲ್ಲ ವ್ಯಾಪಿಸಿತು. ಭಕ್ತಿಗಳಾದ ಶರಣರು, ಸಂತರು ಮತ್ತೆ ದಾಸರು ಎಲ್ಲರೂ ಒಂದಲ್ಲ ಒಂದು ಅರ್ಥದಲ್ಲಿ ಆ ವಿದ್ಯೆಯಿಂದ ಪ್ರೇರಣೆಯನ್ನ ಪಡೆದವರು. ಹೆಂಗ್ ಶಾಫನ್ ಹಾವರ್ ಅವರಿಗೆ ಮೃತ್ಯುವಿನ ಅಂತಿಮ ಕ್ಷಣದಲ್ಲಿ ಉಪನಿಷತ್ ವಿದ್ಯೆ ಆನಂದವನ್ನ ಕೊಟ್ಟಿತು, ಅಂಥದೇ ಒಂದು ಘಟನೆ ವಚನ ಸಾಹಿತ್ಯದ ಬಗ್ಗೆ ನಡೀತು. ಅದು ಕನ್ನಡ ನಾಡಿನೊಳಗೆ. ತಮ್ಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನ ಭಕ್ತಿ ಬೆಳಕಿನ ಕಾಲ, ಬಹಳ ಅದ್ಭುತವಾದ ಕಾಲ. ಇಡೀ ಭಾರತ ದೇಶದ ಇತಿಹಾಸದೊಳಗ ಅಂಥದೊಂದು ಮಹಾಕ್ರಾಂತಿ ನಡೆದಿಲ್ಲ ಅಂತ ಹೇಳಬಹುದಾದಂಥ ಮಹಾಕ್ರಾಂತಿ ನಡೆದ ಕಾಲ. ಮಹಾಕ್ರಾಂತಿ ಅಂದ್ರ ಬಿಜ್ಜಳನ ಸಾಮ್ರಾಜ್ಯದ ಪತನದ ಕ್ರಾಂತಿ ಅಲ್ಲ, ಶರಣರಿಗೆ ಕೊಟ್ಟ ಶಿಕ್ಷೆಯ ಕ್ರಾಂತಿ ಅಲ್ಲ. ಮಹಾಕ್ರಾಂತಿ ಅಂದ್ರ ಸಾಮಾನ್ಯ ವರ್ಗದ ಜನ ಆತ್ಮವಿದ್ಯೆಯ ಮಹಾದ್ವಾರದಲ್ಲಿ ನಿಂತು ಆನಂದದ ಮಾತುಗಳನ್ನ ಹೇಳಿದ್ರಲ್ಲ, ಅದು ಮಹಾಕ್ರಾಂತಿ. ಇಡೀ ಭಾರತ ದೇಶದ ಇತಿಹಾಸದೊಳಗ ಒಬ್ಬ ಮಹಾತ್ಮ ಆಗಿ ಹೋದ್ರ ಅವನ ಸನ್ನಿಧಾನದೊಳಗೆ 2-4 ಜನ
10-20 ಜನ ಜ್ಞಾನಿಗಳು ಆಗಿ ಹೋದದ್ದು ಇತಿಹಾಸ ಇದೆ. ಆದರೆ ಸಾವಿರ ಜನ ಆತ್ಮಜ್ಞಾನ ಪರವಾದ ಮಾತುಗಳನ್ನ ಹೇಳಿದ್ದು ಭಾರತ ದೇಶದ ಇತಿಹಾಸದಲ್ಲಿ ಶರಣರನ್ನು ಬಿಟ್ಟರೆ ಇನ್ನೊಂದಿಲ್ಲ. ಅಂಥ ಒಂದು ಮಹಾಕ್ರಾಂತಿಗೆ ನಾಯಕರಾದವರು ವಿಶ್ವಗುರು ಬಸವಣ್ಣನವರು. ಬಸವಣ್ಣನವರ ಕೇಂದ್ರ ಶಕ್ತಿ ಅಥವಾ ಕರ್ತೃತ್ವ ಶಕ್ತಿಯ ಅಡಿಯಲ್ಲಿ ಅಲ್ಲಮ ಪ್ರಭುದೇವರ ಅಧ್ಯಕ್ಷತೆಯಲ್ಲಿ ಸೇರಿದಂತಹ ಸಾವಿರಾರು ಜನ ಶರಣರು ಆತ್ಮಾನುಸಂಧಾನವನ್ನು ನಡೆಸಿ ಯಾವ ಋಷಿಗಳು ಉಪನಿಷತ್ ವಿದ್ಯೆಯನ್ನ ಶಬ್ದ ರೂಪದಲ್ಲಿ ಇಡ್ಲಿಕ್ಕೆ ಕಷ್ಟಪಟ್ಟರು, ಆದ್ರೆ ಶರಣರಿಗೆ ಆ ಕಷ್ಟ ಇರಲಿಲ್ಲ. ಶರಣರು ಅತ್ಯಂತ ಸರಳವಾದ ಭಾಷೆಯಲ್ಲಿ, ಅತ್ಯಂತ ಸರಾಗವಾದ ಭಾಷೆಯಲ್ಲಿ ಕೆಲವೊಂದಿಷ್ಟು ಬಾರಿ ತಮಗೆ ಯಾವ ಉದ್ಯೋಗ ಇತ್ತು ಅದರ ನೆಲೆಯಲ್ಲಿ ಅವರು ಆ ಬ್ರಹ್ಮಜ್ಞಾನ ಪರವಾದ ಮಾತುಗಳನ್ನ ಆಡಿದರು, ಜ್ಞಾನಪರವಾದ ಮಾತುಗಳನ್ನ ಆಡಿದರು. ಕರ್ನಾಟಕದ ಇತಿಹಾಸದಲ್ಲಿ, ನವೀನ ಕರ್ನಾಟಕದ ಇತಿಹಾಸದಲ್ಲಿ ಮಹಾನ್ ಕಾರ್ಯವನ್ನ ವಚನ ಸಾಹಿತ್ಯದ ಬಗ್ಗೆ ಮಾಡಿದವರು ಡಾಕ್ಟರ್ ಪಗು ಹಳಕಟ್ಟಿಯವರು. ಅವರು ಒಂದು ಅಪರೂಪದ ಕಾರ್ಯವನ್ನ ಮಾಡ್ತಾರೆ. ಅದೇನು ಅಂದ್ರೆ 1925-26ನೇ ಇಸ್ವಿ ಒಳಗ ವಚನ ಶಾಸ್ತ್ರ ಸಾರದ ಭಾಗ 1, ಭಾಗ 2 ಪುಸ್ತಕಗಳ ಬಿಡುಗಡೆ ಆದ ನಂತರ ಅವರು ಮೊದಲ ಪ್ರತಿಯಾಗಿ ಕೆಲವೊಂದಿಷ್ಟು ಗೌರವ ಪ್ರತಿಯನ್ನ ನಾಡು ಕಂಡ ಅಪರೂಪದ ಸ್ವಾತಂತ್ರ್ಯ ಹೋರಾಟಗಾರರಾದ ರಂಗನಾಥ ದಿವಾಕರ್ ಅವರಿಗೆ ಕಳಿಸಿಕೊಡ್ತಾರೆ. ಅವರು ಆ ಪುಸ್ತಕವನ್ನ ನೋಡ್ತಾರೆ. ಆವಾಗ ಅವರು ಸ್ವಾತಂತ್ರ್ಯ ಹೋರಾಟ ಅತ್ಯಂತ ತೀವ್ರವಾಗಿದ್ದಾಗ ಅವರು ಹಿಂಡಲ್ಗಾ ಜೈಲಿನೊಳಗಿದ್ದಾಗ ಈ ಪುಸ್ತಕಗಳು ಅವರನ್ನು ತಲುಪಿದ ಬಳಿಕ ಅವರು ಆ ಪುಸ್ತಕವನ್ನ ನೋಡ್ತಾರೆ. ನೋಡಿ ಅವರು ಪಗು ಹಳಕಟ್ಟಿ ಅವರಿಗೆ ಪತ್ರ ಬರೆದ್ರಂತೆ. ಅಕ್ಷರಶಃ ಇಂಥದೊಂದು ಸುಪ್ಪಾಣಿಯ ಮುತ್ತಿನ ಸಾಹಿತ್ಯ ಕನ್ನಡ ನಾಡಿನೊಳಗಿದ್ದದ್ದು ನಮಗೆ ಗೊತ್ತಿರಲಿಲ್ಲ. ತಾವಿದನ್ನು ಹೊರಗೆ ತೆಗೆದು ಮಹದುಪಕಾರ ಮಾಡಿದ್ದೀರಿ. ನಾನೀಗ ಸೆರೆಮನೆ ವಾಸದೊಳಗಿದ್ರು ಕೂಡ ನನ್ನ ಹೃದಯ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದೆ, ಆನಂದವನ್ನು ಅನುಭವಿಸ್ತಾ ಇದೆ. ಆ ರೀತಿಯಾದ ಸಾಹಿತ್ಯವನ್ನ ನೀವು ನಮಗ ಕೊಡಮಾಡಿದ್ದೀರಿ ಅಂತ ಒಂದು ಪತ್ರವನ್ನು ಬರೆದ್ರು ಅಂತ ದಾಖಲೆಯಾಗಿದೆ. ಹೆಂಗ ಶಾಪನ್ ಹಾವರನಿಗೆ ಉಪನಿಷತ್ತುಗಳು ಸ್ವಾತಂತ್ರ್ಯವನ್ನ ಕರುಣಿಸಿದವು ಅಥವಾ ಸ್ವಾತಂತ್ರ್ಯವನ್ನ ಅನುಭವಿಸುವಂತೆ ಮಾಡಿದವು, ಅದೇ ರೀತಿ ರಂಗನಾಥ ದಿವಾಕರ್ ಅವರು ಆ ಉಪನಿಷತ್ತಿನ ಆ ವಚನ ಸಾಹಿತ್ಯದ ಅಧ್ಯಯನದಿಂದ ಅಂಥದೊಂದು ಸ್ವಾತಂತ್ರ್ಯವನ್ನ ಅನುಭವಿಸಿದರು. ಅದನ್ನ ಅವರು ಶಬ್ದ ರೂಪದಲ್ಲಿಯೂ ಕೂಡ ಬರೆದಿಟ್ಟಾರ. ತಾವುಗಳೆಲ್ಲ ಅದನ್ನು ನೋಡ್ಬೋದು. ಇನ್ನು ಮುಂದೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತ ಅನಿವಾರ್ಯತೆ ಅಥವಾ ಅವಕಾಶ. ವಚನ ಸಾಹಿತ್ಯವನ್ನ ಕುರಿತಾಗಿ ಹಲವಾರು ಅಭಿಪ್ರಾಯಗಳಿದ್ದಾವೆ ಅಂತ ಅನ್ನೋದನ್ನ ನಾನು ಮೊದಲೇ ನನ್ನ ಮಾತಿನಲ್ಲಿ ಹೇಳಿದ್ದೇನೆ. ಕೊನೆಗೆ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳೋದಿದ್ರು ಕೂಡ ಮುಕ್ತವಾದ ಅವಕಾಶ ಇರ್ತದೆ. ಇತ್ತೀಚೆಗೆ ಅಭಿಪ್ರಾಯ ಬಂದಂಗ ಎಲ್ಲರೂ ವಚನದಲ್ಲಿ ಆ ರೀತಿ ವಚನಗಳು ಅದಾವ ಇಲ್ಲ ಅಂತಂದ್ರೆ, ವೇದಕ್ಕೆ ಹೊರೆಯ ನಿಕ್ಕುವೆ ಶಾಸ್ತ್ರಕ್ಕೆ ವೇದಕ್ಕೆ ಹೊರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅನ್ನುವಂತಹ ವಚನಗಳೆಲ್ಲ ಇದಾವೆ. ಅಳುಹೋತೆ ವೇದವನ್ನು ಓದಿದವರ ಮುಂದೆ ಅಳುಹೋತೆ ಅನ್ನುವಂತಹ ವಚನಗಳು ಅದಾವ. ಅಂದ್ರೆ ಬಸವಣ್ಣನವರು ಇಡೀ ಶರಣ ಉಪನಿಷತ್ ಸಾಹಿತ್ಯವನ್ನ ವಿರೋಧಿಸಿತು ಅಂತ. ಅದಕ್ಕೆ ಕಾರಣಗಳು ಅಥವಾ ಆಧಾರಗಳು ವಚನ ಸಾಹಿತ್ಯದಲ್ಲಿ ಹೇರಳವಾಗಿ ಸಿಗ್ತಾವ. ಅದರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನ ನಾವು ಗಮನಿಸ್ಬೇಕು. ಅದೇನು ಅಂದ್ರೆ, ಹಿಂಗ ಹೇಳಿರುವಂತ ಅಂದ್ರೆ ವೇದಗಳಿಗೆ ಹೊರೆಯ ನಿಕ್ಕುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಅಂತ ಹೇಳಿದಂತಹ ಶರಣರು ಸಂಪೂರ್ಣವಾಗಿ ವೇದಗಳನ್ನ ವಿರೋಧಿಸಿದ್ರು ಹೆಂಗ? ಇಲ್ಲ. ಅವ್ರೇನ್ ಮಾಡಿದ್ರು, ವೇದದಲ್ಲಿದ್ದಂತಹ ಕರ್ಮಕಾಂಡ ಅಥವಾ ವೇದಗಳಲ್ಲಿದ್ದಂತಹ ಅನಾಚಾರಗಳು, ಪ್ರಾಣಿ ಹಿಂಸೆ, ಪ್ರಾಣಿ ಬಲಿ ಮುಂತಾದ ಎಲ್ಲವುಗಳನ್ನ ವಿರೋಧಿಸಿ ಶುದ್ಧ ಜ್ಞಾನವನ್ನ ಜನರ ಅಂಗಳಕ್ಕೆ ತಂದಂಥ ಕ್ರಾಂತಿಯನ್ನ ಅವರು ಮಾಡಿದ್ರು. ಅದಕ್ಕಾಗಿ ಇಡೀ ಶರಣ ಸಂಕುಲ, ಶರಣ ಸಾಹಿತ್ಯ ಯಾವ ರೀತಿಯಲ್ಲಿ ಉಪನಿಷತ್ತಿನಿಂದ ಅಥವಾ ಭಾರತೀಯ ಅಧ್ಯಾತ್ಮ ವಿದ್ಯೆಯಿಂದ, ಬಸವ ಪೂರ್ವದ ಅಧ್ಯಾತ್ಮ ವಿದ್ಯೆಯಿಂದ ಪರಿಣಾಮಿತವಾಯಿತು ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾನು ಮುಂದೆ ಇಲ್ಲಿ ಬಯಸ್ತೇನೆ. ಮುಂಡಕ ಶ್ರುತಿ, ಲೋಕಪ್ರಸಿದ್ಧವಾದ ಶ್ರುತಿ ಹೇಳ್ತದೆ, ಬ್ರಹ್ಮೈ ವೇದಂ ಅಮೃತಂ ಪುರಸ್ತಾದ್ ಬ್ರಹ್ಮ ಪಶ್ಚಾದ್ ಬ್ರಹ್ಮ ದಕ್ಷಿಣಶ್ಚೋತ್ತರೇಣ ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈ ವೇದಂ ವಿಶ್ವಮಿದಂ ವರಿಷ್ಠಂ. ಸರ್ವತ್ರ ವ್ಯಾಪಕವಾಗಿರುವಂತಹ ಬ್ರಹ್ಮವಸ್ತುವನ್ನ ಉಪನಿಷತ್ತಿನ ಋಷಿಗಳು ಈ ರೀತಿ ವರ್ಣಿಸಿದ್ರೆ ಅದೇ ಮಾತುಗಳನ್ನ
ಅಕ್ಷರಶಃ ಕನ್ನಡದಲ್ಲಿ ಬಸವಣ್ಣನವರು ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಭಗವಂತ ಎಲ್ಲೆಲ್ಲಿದ್ದಾನೆ ಅನ್ನೋದನ್ನ ಉಪನಿಷತ್ ಹೆಂಗ ಶಬ್ದ ರೂಪದೊಳಗಿಟ್ಟು ಅದು ಅತ್ಯಂತ ಸರಳಗನ್ನಡದಲ್ಲಿ ಪ್ರತಿಯೊಬ್ಬರ ಹೃದಯಕ್ಕೆ ವೇದಿಸುವಂತೆ, ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುವಂತೆ ಇಟ್ಟದ್ದು ಶರಣ ಸಾಹಿತ್ಯದ ವೈಶಿಷ್ಟ್ಯ. ಅದಕ್ಕಿನ್ನೂ ವಿಚಿತ್ರ ಅಂದ್ರ ಇದೇ ಮಾತನ್ನ ಅಕ್ಕ ಮಹಾದೇವಿ ಇನ್ನೂ ಚೆನ್ನಾಗಿ ಹೇಳ್ತಾಳ. ಪಾತಾಳ ವಿತ್ತಿತ್ತ ಪಾದಂಗಳತ್ತತ್ತ, ದಶದಿಕ್ಕು ಇತ್ತಿತ್ತ ದಶಭುಜಗಳತ್ತತ್ತ, ಬ್ರಹ್ಮಾಂಡ ವಿತ್ತಿತ್ತ ಮಣಿಕುಟವತ್ತ, ಗೋಚರ ಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಎಂಥ ಅಪರೂಪದ ಸಾಹಿತ್ಯ ಕನ್ನಡ ನಾಡಿನೊಳಗೆ ಹುಟ್ಟಿತು, ಅದು ಇದು ವಚನ ಸಾಹಿತ್ಯ. ಒಬ್ಬೊಬ್ಬರು ಶರಣರು ಒಂದೊಂದು ರೀತಿಯಲ್ಲಿ ತಮ್ಮ ಅನುಭವವನ್ನ, ಅಭಿಪ್ರಾಯವನ್ನ ಹೇಳ್ತಾರ. ಆ ರೀತಿಯಲ್ಲಿ ನೋಡಿದ್ರೆ ಅದು ಬೃಹದ್ದಾಗಿರುವಂತಹ ಒಂದು ವಿಷಯ. ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ಮಾತ್ರ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದೇನು ಅಂದ್ರ ಒಂದೊಂದು ಈಗ ಭಗವಂತನ ಕುರಿತಾಗಿ ಬಹಳಷ್ಟು ಹೇಳ್ತಾರೆ. ನಾವು ಏಕದೇವೋಪಾಸಕರು, ನಾವು ನಿರಾಕಾರ ಉಪಾಸಕರು. ಶರಣರೆಲ್ಲರೂ ಕೂಡ ಏಕದೇವ ಉಪಾಸಕರೇ. ಶರಣರು ಯಾರು ಬಹುದೇವತಾ ಉಪಾಸಕರಲ್ಲ. ಏಕದೇವೋಪಾಸಕರು ಒಂದು, ಆ ಬಳಿಕ ಇನ್ನೊಂದು ಅವರು ಅಂತರಂಗದ ಅರಿವಿನ ಅನುಸಂಧಾನದ ಉಪಾಸಕರು. ಅದೇ ಅನುಸಂಧಾನವನ್ನ ಉಪನಿಷತ್ಕಾರರು ಮಾಡಿದರು, ಹೃದಯಸ್ಥವಾದ ಜ್ಞಾನವನ್ನ ಲೋಕಕ್ಕೆ ಹರವಿದರು. ಅದೇ ರೀತಿಯಾಗಿ ಶರಣರು ಕೂಡ ಮಾಡಿದರು. ಮಾರ್ಗ ಭಿನ್ನ, ಸಾಧನಾ ಕ್ರಮ ಭಿನ್ನ, ಅದರಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಿದ್ದೇ ಇರುತ್ತೆ. ಗಂತವ್ಯ ಮಾತ್ರ ಒಂದೇ. ಗಂತವ್ಯದ ಅಂತಿಮ ಕ್ಷಣದಲ್ಲಿ ಆದ ಅನುಭವ ಒಂದೇ. ಆ ಅನುಭವವನ್ನ ಶಬ್ದ ರೂಪಕ್ಕೆ ಇಳಿಸಿದಂತಹ ವಿಧಾನ ಬೇರೆ ಬೇರೆಯಾಗಿ ನಾವು ಗಮನಿಸಬಹುದು. ಅದಾದ ಬಳಿಕ ಬಸವಣ್ಣನವರು ಹೇಳ್ತಾರೆ ಇನ್ನೊಂದು ಮಾತು, ಇದು ಬಹಳ ಮಹತ್ವದ ಮಾತು. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿಬ್ಬೋ, ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನೊಬ್ಬನೇ ಅಲ್ಲದೆ ಇಬ್ಬರಿಲ್ಲವೆಂದಿತ್ತು ದಾವೇದ. ಅಂದ್ರೆ ಭಗವಂತ ಒಬ್ಬನೇ ಇದ್ದಾನೆ. ಅದಕ್ಕಾಗಿ ಶರಣರು ತಮ್ಮ ಇಡೀ ಸಾಹಿತ್ಯದಲ್ಲಿ ಕೆಲವಾರು ಬಾರಿ ಭಗವಂತನನ್ನ ಕುರಿತಾಗಿ ನೀನು ತಾನು ಅನ್ನುವಂತಹ ಶಬ್ದ ಪ್ರಯೋಗವನ್ನು ಮಾಡಿದ್ರೆ, ಕೆಲವೊಂದಿಷ್ಟು ಸಾರಿ ಅದು ಅಂತ ಶಬ್ದ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಹೆಂಗ ಉಪನಿಷತ್ಕಾರರು ಅದನ್ನ ತತ್ ಅಂತ ಕರೀತಾರೆ, ಇವರು ಕೂಡ ಅದೇ ರೀತಿಯಾಗಿ ಕರೀತಾರೆ. ಇದಾದ ಬಳಿಕ ತಮಗೆಲ್ಲ ಗೊತ್ತಿರುವಂಗ ಉಪನಿಷತ್ತು ಸಾಧನಾ ಮಾರ್ಗವನ್ನು ಅನುಸರಿಸುವಾಗ ಅತಿ ಮಹತ್ವದ ಸಾಧನೆಯಾಗಿ ಪ್ರಣವ ಧ್ಯಾನವನ್ನ, ಪ್ರಣವ ಉಪಾಸನೆಯನ್ನ ಹೇಳ್ತದೆ. ನಮ್ಮ ದೇಶದಲ್ಲಿ ಪ್ರಣವ ಉಪಾಸನೆ ಅತ್ಯಂತ ಪ್ರಾಚೀನ ಕಾಲದಿಂದ ನಡೆದದ್ದು. ಮಹರ್ಷಿ ಪತಂಜಲಿ ಆ ಅಭಿಪ್ರಾಯ ಅದನ್ನ ಹೇಳ್ತಾ, ಅಂದ್ರ ಭಗವಂತನಿಗೆ ಒಂದು ನಾಮ ಇದ್ರೆ ಅದು ಪ್ರಣವ. ಉಳಿದೆಲ್ಲ ಋಷಿಗಳು ಹೌದ್ರಿ, ಕೇಳಿಸ್ತಾ ಇಲ್ರಿ? ಈಗ ಕೇಳಿಸ್ತಾ ಇದ್ದಾರೆ? ನಮಗೆ ಕೇಳಿಸ್ತಾ ಇದೆ ಸ್ವಾಮಿ. ಏನಂತ ಗೊತ್ತಾ, ಯಾರು ಕೇಳಿಸ್ತಾ ಇಲ್ಲ ಅಂತ ಇದು ಬಂದಾಗಿದೆ, ತೆಗೆದ್ಬಿಡೋದು. ಚಲೋ ಇಲ್ಲ, ಕೇಳಿಸ್ತದೆ ಸ್ವಾಮೀಜಿ, ಪರವಾಗಿಲ್ಲ. ಹಂಗಾದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ರಿ? ಮತ್ತೊಂದ್ಸರಿ ಪ್ರಯತ್ನ ಮಾಡುವಾಗ ಕೇಳಿಸ್ತದ್ರಿ ಸ್ವಾಮೀಜಿ, ಕೇಳಿಸ್ತಾ ಇದೆ, ಮಾತಾಡಿ ತಾವು. ಸರಿ. ಮಹರ್ಷಿ ಪತಂಜಲಿ ಈ ಅಭಿಪ್ರಾಯವನ್ನ ಹೇಳ್ತಾರೆ. ಉಳಿದೆಲ್ಲ ಮಂತ್ರಗಳು ಭಗವಂತನ ಸಾಕಾರ ರೂಪದ ಅನುಸಂಧಾನಕ್ಕೆ ಸಹಾಯ ಮಾಡಿದ್ರೆ, ಪ್ರಣವ ಮಂತ್ರ ಅನ್ನೋದು ಭಗವಂತನ ನೇರವಾದ ಅನುಸಂಧಾನಕ್ಕೆ, ನಿರಾಕಾರ ಭಗವಂತನ ಅನುಸಂಧಾನಕ್ಕೆ ಸಹಾಯ ಮಾಡ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದು ಭಗವಂತನ ಹೆಸರು ಅನ್ನುವಂತಹ ಅಭಿಪ್ರಾಯವನ್ನ ಮಹರ್ಷಿ ಪತಂಜಲಿ ಹೇಳ್ತಾರೆ. ಅದು ಸಸ್ಯ ವಾಚಕ ಪ್ರಣವ ಅನ್ನುವಂತಹ ಸೂತ್ರ. ಭಗವಂತನ ವಾಚಕ ಯಾವುದು ಅಂದ್ರ ಪ್ರಣವ. ಎಲ್ಲರೂ ಕೂಡ ಪ್ರಣವದ ಅನುಸಂಧಾನವನ್ನ ಮಾಡ್ಕೋತಾ ಬಂದಾರ ಹಿಂದಿನಿಂದ ಇಲ್ಲಿಯವರೆಗೆ. ಶರಣರು ಕೂಡ ಪ್ರಣವಾನುಸಂಧಾನದಲ್ಲಿಯೇ ಮೈಮರೆತರು. ಲಿಂಗದ ಸ್ವರೂಪ ಯಾವುದು ಅಂದ್ರ ಪ್ರಣವ ಅನ್ನೋದು ನಮಗೆ ಹಲವಾರು ವಚನಗಳಲ್ಲಿ ತಿಳಿತದೆ.
ಬಸವಣ್ಣನವರು ಅದನ್ನ ಹೇಳ್ತಾರೆ. ಅದೇನು ಅಂದ್ರ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಮಹರ್ಷಿ ಪತಂಜಲಿಯ ಅಭಿಪ್ರಾಯದ ಇನ್ನೊಂದು ಮಾತನ್ನ ಹೇಳೋದಾದ್ರ ಅವ್ರು ಹೇಳ್ತಾರ ಮುಂದ ತಜ್ಜಪಸ್ತದರ್ಥ ಭಾವನಂ ಅಂತ. ಪ್ರಣವದ ಜಪ ಜೊತೆಗೆ ಅದರ ಅರ್ಥದ ಅನುಸಂಧಾನ, ಅದರ ಅರ್ಥದ ಭಾವನೆಯನ್ನ ಮಾಡಿದ್ರ ಅದು ಗಂತವ್ಯದ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾರೆ. ಅದೇ ಅನುಸಂಧಾನ ಮಾರ್ಗ ಹಲವಾರು ವರ್ಷಗಳವರೆಗೆ ನಡೀತು. ಇನ್ನೊಂದು ಅಭಿಪ್ರಾಯವನ್ನ ನಾನು ಹೇಳೋದು ಮರ್ತಿದ್ದೆ. ಅದೇನಂದ್ರ ಸಾವಿರ ವರ್ಷಗಳಿಂದ ಬಂದಿರುವಂತಹ ಉಪನಿಷತ್ ವಿದ್ಯೆ ಬಹಳಷ್ಟು ಸೀಮಿತವಾದ ಪ್ರದೇಶಕ್ಕೆ ಅಥವಾ ಸೀಮಿತವಾದ ಒಂದು ಜನ ಸಮುದಾಯದೊಳಗ ಹಬ್ಬಿದಂತಹ ಕಾಲದೊಳಗ ಬಸವಣ್ಣನ ಅವತರಣ, ಬಸವಣ್ಣ ಈ ಜ್ಞಾನಕ್ಕ ಅಥವಾ ಈ ಬ್ರಹ್ಮಜ್ಞಾನಕ್ಕ ಇಂಥಿಂಥವ್ರು ಅಧಿಕಾರಿಗಳು ಅನ್ನುವಂಥ ಕಟ್ಟನ್ನ ಕಿತ್ತೊಗೆದು ಸ್ವತಂತ್ರವಾಗಿ ಯಾರು ಬೇಕಾದರೂ ಕೂಡ ಈ ಮಹಾದ್ವಾರದಲ್ಲಿ ನಿಲ್ಲಬಹುದು, ಈ ಪರವಸ್ತುವಿನ ದರ್ಶನವನ್ನ ಮಾಡಬಹುದು, ಈ ಅನುಭವದ ಆಧಾರವನ್ನ ಪಡೆಯಬಹುದು ಅನ್ನುವಂತಹ ಮಾತನ್ನ ಸಾಧಿಸಿ ತೋರಿಸಿದ್ದು ಬಸವಣ್ಣನವರ ಹೆಗ್ಗಳಿಕೆ. ಆ ಕ್ರಾಂತಿಯನ್ನ ಆಚಾರ್ಯ ರಾಮಾನುಜರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದೇ ಕ್ರಾಂತಿಯನ್ನ ಬಸವಣ್ಣನವರು ಮಾಡಿದ್ರು. ಈ ಅರ್ಥದಲ್ಲಿ ನೋಡಿದರೆ ಇಂಥದೊಂದು ಸಾಹಿತ್ಯ ಪ್ರಣವ ಸಾಧನೆ ಅನ್ನೋದು ಅತ್ಯಂತ ಮಹತ್ವದ್ದು. ಹಲವಾರು ವಚನಗಳಲ್ಲಿ ಬಸವಣ್ಣನವರು ಷಡಕ್ಷರಿ ಮಹಾಮಂತ್ರವನ್ನ, ಪ್ರಣವದ ಅನುಸಂಧಾನವನ್ನ ಹೇಳ್ತಾರ. ಜೊತೆಗೆ ಪ್ರಾಣಲಿಂಗ ಸ್ಥಳದ ವಚನಗಳನ್ನ ನೋಡಿದ್ರೆ ಎಲ್ಲ ಶರಣರೂ ಕೂಡ ಯೋಗಿಗಳಾಗಿದ್ರು, ಶಿವಯೋಗಿಗಳಾಗಿದ್ರು. ಶಿವಯೋಗಕ್ಕೆ ಸಾಧನೆ ಆಗುವಂತೆ, ಶಿವಯೋಗಕ್ಕ ಆಧಾರವಾಗುವಂತೆ ಯೋಗವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸ್ತಿದ್ರು ಅನ್ನುವಂತಹ ಮಾತನ್ನ ನಾವು ಗಮನಿಸಬಹುದು. ಆ ಅರ್ಥದಲ್ಲಿ ನೋಡಿದ್ರೆ ಶರಣರು ಭಕ್ತಿಯೋಗಿಗಳು, ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಆಗಿದ್ರು ಅನ್ನುವಂತಹ ಅಭಿಪ್ರಾಯವನ್ನ ನಾವು ಗಮನಿಸಬೇಕು. ಇನ್ನ ಸೃಷ್ಟಿಯನ್ನ ಕುರಿತಾಗಿ ದರ್ಶನ ವಿಚಾರವನ್ನು ನೋಡುವಾಗ ಬಹಳಷ್ಟು ಸಾರಿ ಸೃಷ್ಟಿ ಅಥವಾ ಈ ಜಗತ್ ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಇದರ ಉಗಮದ ಕುರಿತಾಗಿ ಎಲ್ಲರೂ ಒಂದೊಂದು ಅಭಿಪ್ರಾಯವನ್ನು ಹೇಳ್ತಾರೆ. ಅದರೊಳಗ ಶರಣರಾದಂತಹ ಚಂದಿಮರಸರು ಬಹಳ ಅಪರೂಪದ ಅರ್ಥವನ್ನ, ವಚನವೊಂದನ್ನ ಹೇಳ್ತಾರೆ. ಇದನ್ನ ಹೇಳಿದ ನಂತರ ಇದು ಯಾವ ಉಪನಿಷತ್ತಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನ ತಾವು ಗಮನಿಸಬಹುದು. ಏನೆಂದೆನಲಿಲ್ಲದ ಮಹಾಘನವು ತನ್ನ ಲೀಲೆಯಿಂದ ತಾನೇ ಸ್ವಯಂಭುಲಿಂಗವಾಯಿತು. ಆ ಲಿಂಗದಿಂದಾಯಿತು ಶಿವಶಕ್ತ್ಯಾತ್ಮಕ, ಆ ಶಿವಶಕ್ತ್ಯಾತ್ಮಕದಿಂದಾದುದು ಆತ್ಮ, ಆತ್ಮನಿಂದಾದುದು ಆಕಾಶ, ಆಕಾಶದಿಂದಾಯಿತು ವಾಯು, ವಾಯುವಿನಿಂದಾಯಿತು ಅಗ್ನಿ, ಅಗ್ನಿಯಿಂದಾಯಿತು ಅಪ್ಪು, ಅಪ್ಪುವಿನಿಂದಾಯಿತು ಪೃಥ್ವಿ, ಪೃಥ್ವಿಯಿಂದಾಯಿತು ಜಗಜೀವವೆಲ್ಲವು. ಇವೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಾದವು ನಿಮ್ಮಲ್ಲಿಗೆ ಚೆನ್ನರಾಮ ಅಂತ ಚಂದಿಮರಸರ ವಚನ. ತಮ್ಗೆಲ್ಲ ಗೊತ್ತಿರುವಂಗ ಲೋಕ ಪ್ರಸಿದ್ಧವಾದ ಉಪನಿಷತ್ ಮಾತದ ಆತ್ಮನಃ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಹ ಅಂತ. ಅದೇ ವಿಚಾರ ಸರಣಿಯ ಕ್ರಮವನ್ನ ಶರಣರು ಸೃಷ್ಟಿಯ ವಿಚಾರದಲ್ಲಿ ಅನುಸರಿಸಿದರು ಅನ್ನೋದು ಇದೊಂದು ವಚನ ಅಲ್ಲ. ಸೊಂಟದ ಸಿದ್ಧಲಿಂಗ ಯತಿಗಳು ಈ ವಿಚಾರಕ್ಕೆ ಸಂಬಂಧಿಸಿರುವಂಗ ಹಲವಾರು ವಚನಗಳನ್ನ ಬರೆದದ್ದನ್ನ ನಾವು ಗಮನಿಸಬಹುದು. ಅದಾದ ಬಳಿಕ ಸೃಷ್ಟಿಯ ಕ್ರಮ ಮತ್ತು ಸಾಧನಾ ಕ್ರಮದಲ್ಲಿ ಶರಣರು ಅನುಸರಿಸಿರುವಂತಹ ಮಾರ್ಗದ ಸ್ಪಷ್ಟತೆ ಆದ ಬಳಿಕ ಷಟ್ಸ್ಥಲ ಮಾರ್ಗ ಅನ್ನೋದು ಶರಣರ ವಿಶೇಷವಾದ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತಹ ಷಟ್ಸ್ಥಲ ಸೋಪಾನಗಳನ್ನ ರಚನೆ ಮಾಡಿದ್ದು ಶರಣರ ಹೆಗ್ಗಳಿಕೆ. ಕಾರಣ ಏನು ಅಂದ್ರೆ ಎಕೋ ಬರ್ತಾ ಇದೆ ಸ್ವಾಮೀಜಿ. ಇದು ನಮಗೆ ಕೇಳಿಸ್ತಾ ಇದೆ. ಈಗ ಸರಿ ಆಯ್ತು ಅಂತ ಕಾಣ. ಇನ್ನು ತನಕ ಸರಿ ಇತ್ರಿ. ಈಗ ಈಗ ಸರಿ ಆಯ್ತು ಸ್ವಾಮೀಜಿ. ಬಂದ್ ಮಾಡಿ ದೂರ ಇಡ್ರಿ. ಸರಿ ಆಯ್ತು. ಹಾ, ಮೆಲ್ಲ ಮೆಲ್ಲನೆ ಭಕ್ತನೆಂಬೆ, ಮೆಲ್ಲ ಮೆಲ್ಲನೆ ಮಾಹೇಶನೆಂಬೆ ಅನ್ನುವಂತಹ ವಚನವನ್ನು ನೋಡೋದಾದ್ರೆ ಷಟ್ಸ್ಥಲ ಮಾರ್ಗ ಶರಣರ ವಿಶೇಷವಾದ ಸಂಶೋಧನೆ ಅಥವಾ ಅವರು ಕಂಡುಕೊಂಡಿರುವಂತಹ ಅಪರೂಪದ ಮಾರ್ಗ. ಯಾಕಂದ್ರೆ ಬಸವಣ್ಣನವರಿಗೆ ಉಪನಿಷತ್ ಕಾಲದ ಋಷಿಗಳಿಗೆ ಉಪನಯನ ಸಂಸ್ಕಾರವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಾಗಿರ್ತಿದ್ರು. ಕೆಲವೊಂದಿಷ್ಟು ಸಾರಿ ಹಿರಿಯರು ಕೂಡ ತಮ್ಮ
ಉಪನಿಷತ್ ವಿದ್ಯೆಯನ್ನ ಅನುಸಂಧಾನ ಮಾಡುವ ಸಲುವಾಗಿ ಆಶ್ರಮಗಳಿಗೆ ಬರುವಂತಹ ಕಾಲ ಇತ್ತು. ಅದರ ಜೊತೆಗೆ ಅವರಿಗೆ ಅಧಿಕಾರಿಗಳಿರ್ತಿದ್ರು. ಆದ್ರೆ ಇಲ್ಲಿ ಸಾಮಾನ್ಯ ವರ್ಗದ ಜನ ಈ ಕ್ರಾಂತಿಯಲ್ಲಿ ತೊಡಗಿದ್ರಿಂದ ಎಲ್ಲರಿಗೂ ಕೂಡ ಸುಲಭವಾಗುವಂತಹ ಕೆಲವೊಂದಿಷ್ಟು ಮಾರ್ಗಗಳನ್ನ ಸಂಶೋಧನೆ ಮಾಡಿ ಶರಣರು ನಮ್ಮ ಮುಂದಿಟ್ಟು. ಅದು ಭಕ್ತ ಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಅನ್ನುವಂಥ ಷಟ್ಸ್ಥಲ ಮಾರ್ಗ. ವಿಶೇಷವಾದ ಮಾರ್ಗ ಅದು. ನಮಗೆ ಏನೂ ಗೊತ್ತಿಲ್ಲ, ಆದ್ರೆ ಜಗತ್ತಿನೊಳಗೆ ಎಲ್ಲರೂ ಅದಾರ, ಎಂಥವ್ರು ಅದಾರ. ಆದ್ರೆ ಪ್ರೇಮಿಸಲಾರದೇ ಇರುವಂತಹ ಹೃದಯ ಅಂತ ಒಂದಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತ ಕೊಟ್ಟಿರುವಂತಹ ಅಪರೂಪದ ಅವಕಾಶ ಅಂದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರೇಮದ ಅಂಶ ಪ್ರತಿಯೊಬ್ಬನ ಹೃದಯದೊಳಗಿರ್ತದೆ. ಅದು ಭಗವಂತನತ್ತ ಮುಖ ಮಾಡಿತು ಅಂದ್ರೆ ನಾವು ಸಾಧಕರಾಗಬಹುದು ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ್ದು ಶರಣರ ಹಿರಿಮೆ. ಅದಕ್ಕಾಗಿ ಅವರು ಈ ಷಟ್ಸ್ಥಲ ಮಾರ್ಗವನ್ನ ರೂಪಿಸಿದ್ರು. ಅದರಲ್ಲಿ ಭಕ್ತ ಸ್ಥಳ ಗೊತ್ತಿರುವಂಗ ಅಲ್ಲಿ ಶ್ರದ್ಧಾ ಭಕ್ತಿ ಅನ್ನೋದು ಅತ್ಯಂತ ಮಹತ್ವದ್ದು. ಅದಕ್ಕೆ ತಕ್ಕಂಗ ಅದು ಮಾರ್ಗದಲ್ಲಿ ಭಿನ್ನ ಭಿನ್ನ ಭಕ್ತಿಗಳು, ಭಿನ್ನ ಭಿನ್ನ ಸ್ಥಳಗಳು ಆಗ್ತದೆ. ಮಾಹೇಶ್ವರ ಸ್ಥಳದಲ್ಲಿ ನೈಷ್ಠಿಕ ಭಕ್ತಿ ಅನ್ನೋದು ಮುಂದುವರೆದು ಬರ್ತದೆ. ಹಾಗೆ ಸಮರಸ ಭಕ್ತಿಯವರೆಗೆ ಸಾಗುವಂತಹ ಈ ಪಥ ಒಬ್ಬ ಭಕ್ತನನ್ನ, ಸಾಮಾನ್ಯವಾಗಿರುವಂತಹ ಒಬ್ಬ ಭಕ್ತನನ್ನ ಉನ್ನತಿಯ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಮಾರ್ಗವನ್ನ, ಷಟ್ಸ್ಥಲ ಮಾರ್ಗವನ್ನ ಶರಣರು ರೂಪಿಸಿದ್ರು. ಇದು ಉಪನಿಷತ್ ಕಾಲದಲ್ಲಿ ಇರಲಾರದಂತಹ ಮಾರ್ಗ ವಿಶೇಷ. ಅಲ್ಲಿ ಆಶ್ರಮವಾಸಿಗಳಾಗಿರುವಂತಹ ಸಾಧಕರು ಗುರುಗಳ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗವನ್ನ ಸಾಧಿಸ್ತಿದ್ರು. ಯೋಗ ಸಾಧನೆಯನ್ನ ಮಾಡಿ ಸಿದ್ಧಿಯತ್ತ ಪ್ರಯತ್ನ ಮಾಡ್ತಿದ್ರು. ಆದ್ರೆ 12ನೇ ಶತಮಾನದಲ್ಲಿ ಪ್ರತಿನಿತ್ಯದಲ್ಲಿ ಕಾಯಕವನ್ನ ನೆರವೇರಿಸಿ ದಾಸೋಹವನ್ನ ಮಾಡಿ ಬಂದು ಶಿವಾರ್ಚನೆಯನ್ನ ಮಾಡಿ ಸಾಯಂಕಾಲ ಅನುಭವ ಮಂಟಪದಲ್ಲಿ ಸೇರಿ ಅನುಸಂಧಾನವನ್ನ ಮಾಡ್ತಿದ್ರು. ಆದ್ರೆ ಒಂದೇನು ಅಂದ್ರೆ ಎಲ್ಲರಲ್ಲಿಯೂ ಕೂಡ ತೀವ್ರತರವಾದ ವೈರಾಗ್ಯ, ತೀವ್ರತರವಾದ ಜ್ಞಾನ ಪಿಪಾಸೆಯನ್ನ ನಾವು ಶರಣರ ಸಮಯದಲ್ಲಿ ಕಾಣ್ತೇವೆ. ಎಂಥೆಂಥ ಶರಣರು ಅಂದ್ರ ನಮ್ಗೆಲ್ಲ ಗೊತ್ತಿರುವಂಗ ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ರಾಜ್ಯ ಕಾಶ್ಮೀರ. ಮಹಾರಾಜನಿಗೆ ಅನಿಸ್ತಿತ್ತು, ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜ ಮಹಾದೇವ ಭೂಪಾಲನಿಗೆ ಅನಿಸ್ತಿತ್ತು, ಇಂಥ ಸಾಮ್ರಾಜ್ಯದ ರಾಜನಾಗಿರುವುದಕ್ಕಿಂತ, ಸುವರ್ಣ ಕಿರೀಟವನ್ನ ಧರಿಸಿ ರಾಜ್ಯಭಾರ ಮಾಡುವುದಕ್ಕಿಂತಲೂ ಕೂಡ ಕಲ್ಯಾಣದ ಅಂಗಳದಲ್ಲಿ ಕಟ್ಟಿಗೆಯನ್ನ ಕಡಿದು ಮಾರುವುದು ನನಗೆ ಶ್ರೇಷ್ಠ ಅಂತ ಅನಿಸ್ತಿತ್ತು. ಜ್ಞಾನಿಗಳ ಸಂಸರ್ಗ ಜ್ಞಾನಿಗಳನ್ನ ಹೆಂಗೆ ಎಳಿತದ ಅನ್ನೋದಕ್ಕ ಒಂದೇ ಉದಾಹರಣೆಯನ್ನ ಕೊಡೋದಾದ್ರ, ಮಹಾಸತಿಯನ್ನು ಒಡಗೂಡಿ ಮಹಾದೇವಿಯನ್ನ ಒಡಗೂಡಿ ಮಹಾದೇವ ಭೂಪಾಲ ಮೋಳಿಗೆಯ ಕಾಯಕವನ್ನು ಮಾಡಿಕೊಂಡು ಕಲ್ಯಾಣದ ಅಂಗಳದಲ್ಲಿ ಬದುಕುವುದು ಶ್ರೇಷ್ಠ ಅಂತ ಭಾವಿಸಿ, ಇಂಥ ಕ್ರಾಂತಿಕಾರಿ ಬದಲಾವಣೆಯನ್ನ ನಾವು ಬೇರೆ ಯಾವುದ ಸಮಯದಲ್ಲಿಯೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಆ ಮಾರ್ಗದ ಅನುಸಂಧಾನಕ್ಕಾಗಿ ಅಥವಾ ಈ ಶಿವಯೋಗ ಸಾಧನೆಯನ್ನು ಮಾಡುವ ಸಲುವಾಗಿ ರಾಜ ಮಹಾರಾಜರು ತಮ್ಮ ಸುವರ್ಣ ಕಿರೀಟವನ್ನ ತೆಗೆದು ಕೆಳಗಿಟ್ಟು ಕಲ್ಯಾಣದಂಗಳಕ್ಕೆ ಬಂದರು. ಬಸವಣ್ಣನವರ ಸಾನ್ನಿಧ್ಯದಲ್ಲಿ ನಿಂದರು. ಪಂಚಪರುಷದ ಮೂರ್ತಿಯಾದ ಬಸವಣ್ಣ ಕೆಲವೊಂದಿಷ್ಟು ಜನರನ್ನ ನೋಡಿ, ಕೆಲವೊಂದಿಷ್ಟು ಜನರನ್ನ ಮುಟ್ಟಿ, ಕೆಲವೊಂದಿಷ್ಟು ಜನರನ್ನ ಮಾತನಾಡಿಸಿ ಉದ್ಧಾರ ಮಾಡ್ತಿದ್ದ ಅಂತ ಕೃತಿಕಾರರೆಲ್ಲ ಬರೀತಾರೆ. ಯಾಕೆ ಹಂಗಿತ್ತು ಅಂದ್ರ ಜ್ಞಾನಿಯ ಸಂಸರ್ಗವೇ ಹಂಗಿರ್ತದೆ. ಅಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ಅವತರಿಸಿದ ಪವಿತ್ರ ಭೂಮಿ ಕಲ್ಯಾಣ ನಾಡು ಈ ಕರ್ನಾಟಕ, ಭಕ್ತಿ ಬೆಳಸಿನ ನಾಡು. ಆ ಕಾರಣಕ್ಕಾಗಿ ಅಂಥ ಅಪರೂಪದ ನಾಡಿನೊಳಗ ನಾವುಗಳೆಲ್ಲ ಬಾಳ್ತಾ ಇರೋದಕ್ಕ ನಾವೆಲ್ಲ ಹೆಮ್ಮೆ ಪಡಬೇಕು. ಇನ್ನೊಂದು ವಿಶೇಷತೆ, ಈ ಷಟ್ಸ್ಥಲ ಮಾರ್ಗದಲ್ಲಿ ಅತ್ಯಂತ ಹಿರಿಯರಾದಂತಹ ಅಲ್ಲಮ ಪ್ರಭುವಿನಂತ ಜ್ಞಾನ ವೃದ್ಧರಿದ್ದರು, ಚನ್ನ ಬಸವಣ್ಣನವರಂತಹ ಜ್ಞಾನಿಗಳಿದ್ದರು. ಅಂದಂದಿನ ಕಾಯಕವನ್ನ ಮಾಡಿ ಸಾಯಂಕಾಲ ಸ್ವಲ್ಪ ಸಮಯ ಕಳೆಯಲಿಕ್ಕೆ ಬರುವಂತಹ ಕಾಯಕ ಜೀವಿಗಳು ಇದ್ರು. ಆದ್ರೆ ಅಲ್ಲಿ ಮೇಲು ಕೀಳಿನ ಭಾವ ಒಟ್ಟ ಬರ್ತಿರ್ಲಿಲ್ಲ. ತಾವುಗಳೆಲ್ಲ ಗಮನಿಸಿರ್ಬೇಕು, ಅಣ್ಣ ಬಸವಣ್ಣ ಎಲ್ಲ ಶರಣರಿಗೆ ಅಣ್ಣ ಅಯ್ಯ ಅಂತ ಕರೆತಿದ್ದ. ವಯೋಮಾನದಲ್ಲಿ ಅತ್ಯಂತ ಕಿರಿಯಳಾದಂತ ಮಹಾದೇವಿಗೆ ಅಕ್ಕ ಮಹಾದೇವಿ ಅಂತ ಕರೆದ್ರು. ಅಲ್ಲೇ ಒಬ್ಬ ತಂಗಿ ಇರ್ಲಿಲ್ಲ, ಅಲ್ಲೇ ಒಬ್ಬ ತಮ್ಮ ಇರ್ಲಿಲ್ಲ. ಅದು ಕಲ್ಯಾಣದ ವೈಶಿಷ್ಟ್ಯ. ಇದ್ದವರೆಲ್ಲರೂ ಅಣ್ಣ, ಇದ್ದವರೆಲ್ಲರೂ ಅಕ್ಕ ಅನ್ನುವಂತಹ ಭಾವ ವೈವಿಧ್ಯ ಅಲ್ಲಿತ್ತು. ಅದರ ಜೊತೆಗೆ ಇಂಥದೊಂದು ಅಪರೂಪದ ಸಾಹಿತ್ಯ ಸಿರಿಯ ನಡುವೆ ನಮ್ಗಿನ್ನೂ ಗಮನ ಸೆಳೆಯುವಂತಹ ಕೆಲವಾರು ವಚನಗಳು ಅದಾವ. ತಾವುಗಳೆಲ್ಲ ಅವುಗಳನ್ನು ಗಮನಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಇದೊಂದು ಅಪರೂಪದ ವಚನ ತಾವೆಲ್ಲ ಕೇಳಿರ್ಬೇಕು. ಬಹಳಷ್ಟು ಜನ
ರುದ್ರಾಭಿಷೇಕ ಮಾಡಿದ ನಂತರ ಪುರುಷ ಸೂಕ್ತವನ್ನ ಹೇಳ್ತಾರೆ. ಪುರುಷ ಸೂಕ್ತದೊಳಗ ಭಗವಂತನ ಸ್ವರೂಪದ ವರ್ಣನೆಯನ್ನ ಪುರುಷ ಸೂಕ್ತದ ಋಷಿ ಮಾಡ್ತಾನೆ. ಅಕ್ಷರಶಃ ಅದೇ ವರ್ಣನೆಯನ್ನ ಬಸವಣ್ಣನವರು ಕೂಡ ಮಾಡ್ತಾರ. ಬಹಳ ಸುಂದರವಾಗಿ ತಾವುಗಳೆಲ್ಲ ಕೇಳ್ರಿ. ರುದ್ರ ಮುಖದಲ್ಲಿ, ವಿಷ್ಣು ಭುಜದಲ್ಲಿ, ಜಂಘೆಯಲ್ಲಿ ಅಜನ ಜನನವು, ಇಂದ್ರ ಪಾದದಲ್ಲಿ, ಚಂದ್ರ ಮನದಲ್ಲಿ, ಚಕ್ಷುವಿನಲ್ಲಿ ಸೂರ್ಯನ ಜನನವು, ಮುಖದಲ್ಲಿ ಅಗ್ನಿಯು, ಪ್ರಾಣದಲ್ಲಿ ವಾಯು, ನಾಭಿಯಲ್ಲಿ ಅಂತರಿಕ್ಷವು, ಶಿರದಲ್ಲುದಯವಾದವು 33 ಕೋಟಿ ದೇವತೆಗಳು, ಪಾದ ತಳದಲ್ಲಿ ಭೂಮಿ ಜನನವು, ಶ್ರೋತ್ರದಲ್ಲಿ ದಶದಿಕ್ಕುಗಳು, ಜಗವ ನಿಕ್ಷೇಪಿಸಿದ ಕುಕ್ಷಿಯಲ್ಲಿ ಅಕ್ಷಯನು, ಅಗಣಿತನು, ಸಾಸಿರ ತಲೆ, ಸಾಸಿರ ಕಣ್ಣು, ಸಾಸಿರ ಕೈ, ಸಾಸಿರ ಪಾದ, ಸಾಸಿರ ಸನ್ನಿಹಿತ ನಮ್ಮ ಕೂಡಲ ಸಂಗಮ ದೇವರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ ಋಷಿ ವರ್ಣಿಸಿದ್ದನ್ನ ಬಸವಣ್ಣನವರು ಅಕ್ಷರಶಃ ಕನ್ನಡ ರೂಪಕ್ಕಿಳಿಸಿದ್ದು ನಮ್ಮ ಗಮನವನ್ನ ಸೆಳೆತದೆ. ಇಂಥ ಹಲವಾರು ವಚನಗಳು ಉಪನಿಷತ್ತಿನ ಬಗ್ಗೆ, ವೇದಗಳ ಬಗ್ಗೆ ಅಥವಾ ಶ್ರುತಿ ಸಾಹಿತ್ಯದ ಬಗ್ಗೆ ಬಸವಣ್ಣನವರಿಗಿದ್ದ ಗೌರವವನ್ನ ಅವರು ಹೇಳ್ತಾರೆ. ವಿಶ್ವಾಧಿಕೋ ರುದ್ರನ ಹೊಗಳುವ ಶ್ರುತಿಗಳು ವಿಶ್ವರೂಪಾಯ ವೈ ನಮೋ ನಮಃ, ಪರಮರೂಪನೇ ನಮೋ ನಮಃ, ಪರತತ್ವನೇ ನಮೋ ನಮಃ, ಆದಿಯಾರೂಢ ಭಯಕರನೇ ನಮೋ, ಹರಿಯನ್ನು ಹರಸಿದನೆ ಎಂದು ಶ್ರುತಿಯು ಸಾರುತ್ತಿರಲು ಸಂಹಾರ ಕಾರಣನೇ ನಮೋ ನಮ್ಮ ಕೂಡಲ ಸಂಗಮ ದೇವ, ಮಹದ್ಭ್ಯೋ ನಮಃ ಅಂತ. ಇಂಥ ವಚನಗಳು ಉಪನಿಷತ್ ಸಾಹಿತ್ಯದ ಬಗ್ಗೆ ಶರಣರಿಗೆ ಇದ್ದ ಗೌರವವನ್ನ ಅಥವಾ ಅವರ ಅಧ್ಯಯನ ವಿಸ್ತಾರವನ್ನ ನಮಗ ತಿಳಿಸಿಕೊಡ್ತಾವ. ನೂರಾರು ವಚನಗಳು, ಸಾವಿರಾರು ವಚನಗಳು ಶರಣರ ಹೃದಯವನ್ನ ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾವ. ಅವರು ನಮಗ ಕೇಳಿಸ್ತದೆ. ಶರಣರು ಇಂಥದೊಂದು ಸಾಹಿತ್ಯ ಸಿರಿಗೆ ಜನ್ಮ ಕೊಟ್ಟಿದ್ದು ಆ ಕಾರಣದಿಂದಾಗಿ 12ನೇ ಶತಮಾನ ತಮ್ಗೆಲ್ಲ ಗೊತ್ತಿರುವಂಗ ಕ್ರಾಂತಿಕಾರಕವಾದ ಯುಗ. ಇದು ರಾಜಕೀಯ ಕ್ರಾಂತಿಯ ಯುಗ ಅಲ್ಲ, ಆಧ್ಯಾತ್ಮ ಕ್ರಾಂತಿಯ ಯುಗ. ಆಧ್ಯಾತ್ಮ ಕ್ರಾಂತಿಯ ಸಂದರ್ಭ. ಜಾತಿ ಮತಗಳ ಎಲ್ಲೆಗಳನ್ನ ಮೀರಿ ಬ್ರಹ್ಮವಿದ್ಯೆಯ ಮಹಾದ್ವಾರವನ್ನ ಎಲ್ಲರಿಗೂ ತೆರೆದಂಥ ಯುಗ. ಯಾರ್ಯಾರು ಬಡಿ ಮೈಲಿಗಳ ನಡುವೆ ಒದ್ದಾಡುತ್ತಿದ್ರು, ಬಸವಣ್ಣ ಆವಾಗ ಪ್ರತಿಯೊಬ್ಬರನ್ನು ಉದ್ಧರಿಸಲಿಕ್ಕೆ ತೆರೆದಂಥ ಕಲ್ಯಾಣದ ಮಹಾದ್ವಾರ, ಶಿವಾನುಭವ ಮಂಟಪದ ಮಹಾದ್ವಾರ ಸರ್ವರನ್ನೂ ಉದ್ಧರಿಸಿತು. ಅಂಥದೊಂದು ಕ್ರಾಂತಿಕಾರಕವಾದ ಸಾಹಿತ್ಯಕ್ಕೆ ಆಧಾರವಾಗಿ ನಿಂತಿದ್ದು ಉಪನಿಷತ್ ಸಾಹಿತ್ಯ. ಕೊನೆಗೊಮ್ಮೆ ಕನ್ನಡದ ಒಬ್ಬ ಕವಿಗಳು ಹೇಳ್ತಾರೆ, ಅದು ಅಕ್ಷರಶಃ ಸತ್ಯ. ಅದೇನು ಅಂದ್ರ, ಉಪನಿಷತ್ತಿನೊಳಗೆ ಇರುವುದೆಲ್ಲವೂ ಕೂಡ ವಚನ ಸಾಹಿತ್ಯದಲ್ಲಿದೆ, ಆದ್ರೆ ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲ ಉಪನಿಷತ್ತುಗಳಲ್ಲಿ ಇಲ್ಲ. ಯಾಕಂದ್ರೆ ಉಪನಿಷತ್ತಿನ ರಚನಾಕಾರರಿಗೆ ಶಬ್ದ ಮೀಸಲಿತ್ತು, ಶಬ್ದದ ಬಂಧನ ಇತ್ತು. ಆದ್ರೆ ವಚನಕಾರರಿಗೆ ಯಾವ ಬಂಧನವೂ ಇರಲಿಲ್ಲ. ಅತ್ಯಂತ ಮುಕ್ತವಾದ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ಒಂದು ರೂಪ ನಾವು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳ ಸಾನ್ನಿಧ್ಯದಲ್ಲಿ ಶಿವಾನುಭವ ಮಂಟಪದಲ್ಲಿ ನೋಡಬಹುದು. ಹಿಂಗ ಎರಡು ರೀತಿಯಾದ ಭಾಷೆಯ ದೃಷ್ಟಿಯಿಂದ ಒಂದು ಸಂಸ್ಕೃತ, ಒಂದು ಕನ್ನಡ ಅನ್ನೋದಾದ್ರೆ, ಆತ್ಮಜ್ಞಾನದ ಭಾಷೆಯ ದೃಷ್ಟಿಯಿಂದ, ಆತ್ಮಜ್ಞಾನದ ಪರಿಭಾಷೆಯ ದೃಷ್ಟಿಯಿಂದ ವಚನ ಸಾಹಿತ್ಯ ಉಪನಿಷತ್ತುಗಳಿಗೆ ಬಹಳ ಭಿನ್ನವಾದದೇನೂ ಅಲ್ಲ. ಆದ್ರೆ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕಾದ್ರೆ ನಮ್ಗೊಂದಿಷ್ಟು ತಾಲೀಮುದ ಅವಶ್ಯಕತೆ ಬೀಳುತ್ತದೆ. ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಯಾವುದೇ ವಿಶೇಷ ತರಬೇತಿ ತಾಲೀಮಿನ ಅವಶ್ಯಕತೆ ಇಲ್ಲ. ಮುಕ್ತವಾದ ಹೃದಯ, ಪ್ರೇಮಪೂರ್ಣವಾದ ಹೃದಯ ಇದ್ರೆ ಸಾಕು. ಎಲ್ಲ ರೀತಿಯಲ್ಲಿ ವಚನಗಳು ತಮ್ಮ ಮೈಯನ್ನ ತೆರ್ಕೋತಾವ ಅನ್ನುವಂತಹ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತಂದು ಇಂಥದೊಂದು ಅಪರೂಪದ ಅವಕಾಶವನ್ನ ನಮಗ್ ಮಾಡಿಕೊಟ್ಟಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿಗಳು.